ಹಾಯ್ ಗೈಸ್, ವೆಲ್ಕಮ್ ಟು ಕೋಡಿಂಗ್ ಉತ್ಸವ. ಈ ವಿಡಿಯೋದಲ್ಲಿ ನಾವು ಜಾವಾ ಸ್ಕ್ರಿಪ್ಟ್ನ ಸ್ವಿಚ್ ಸ್ಟೇಟ್ಮೆಂಟ್ ಬಗ್ಗೆ ಕಲಿಯೋಣ. ಸ್ವಿಚ್ ಸ್ಟೇಟ್ಮೆಂಟ್ ಅಂದರೆ ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿದ್ವಲ್ಲ, ಇಫು ಮತ್ತು ಎಲ್ಸಿಫು ಲೈಕ್ ಮಲ್ಟಿಪಲ್ ಕಂಡೀಷನ್ ಚೆಕ್ ಮಾಡೋಕೆ ಎಲ್ಸಿಫ್ ಯೂಸ್ ಮಾಡ್ತೀವಲ್ಲ, ಸೊ ಇದೇ ಥರ ಸಿಮಿಲರ್ ಸ್ವಿಚ್ ಸ್ಟೇಟ್ಮೆಂಟ್ ಕೂಡ. ಅದೇಗೆ ಅಂದರೆ ನಾವಿಲ್ಲಿ ಇಫ್ ಎಲ್ಸ್ ಯೂಸ್ ಮಾಡ್ತೀವಿ, ಬಟ್ ಅಲ್ಲಿ ಜಸ್ಟ್ ಕೇಸ್ ಅಂತ ಯೂಸ್ ಮಾಡ್ತೀವಿ ಆ್ಯಂಡ್ ಬ್ರೇಕ್ ಯೂಸ್ ಮಾಡ್ತೀವಿ. ಜಸ್ಟ್ ನಾವು ಮಲ್ಟಿಪಲ್ ಕಂಡೀಷನ್ ಚೆಕ್ ಮಾಡೋಕ್ಕೆ ನಾವು ಇಲ್ಲಿ ಎಲ್ಸಿಫ್ ಹಾಕ್ತಾ ಹೋಗ್ತೀವಿ. ಬಟ್ ಈ ಎಲ್ಸಿಫ್ ಹಾಕೋದು 5-6 ಕಂಡೀಷನ್ ಇದ್ರೆ ಓಕೆ, ಬಟ್ ಮೋರ್ ದೆನ್ 5-6 ಕಂಡೀಷನ್ ಹಾಕ್ಬೇಕಂದ್ರೆ ಸ್ವಿಚ್ ಸ್ಟೇಟ್ಮೆಂಟ್ ಯೂಸ್ ಮಾಡಿದ್ರೆ ಒಳ್ಳೆಯದು. ಯೂಸ್ ಮಾಡಬಾರ್ದು ಅಂತ ಏನಿಲ್ಲ ಎಲ್ಸಿಫ್ನ, ಬಟ್ ರೆಕಮೆಂಡೆಡ್ ಸ್ವಿಚ್ ಸ್ಟೇಟ್ಮೆಂಟ್. ಎಕ್ಸಾಂಪಲ್ ನೋಡೋಣ ಸ್ವಿಚ್ ಸ್ಟೇಟ್ಮೆಂಟು. ಜಸ್ಟ್ ಫಸ್ಟ್ ನಾವು ಈ ಎಲ್ಸಿಫ್ ಅಲ್ಲಿ ಬರ್ದಿದ್ದೀವಲ್ಲ ಈ ಕೋಡ್ನ, ಅದೇ ನಾವು ಸ್ವಿಚ್ ಸ್ಟೇಟ್ಮೆಂಟಲ್ಲಿ ಬರೆದು ನೋಡೋಣ. ಲೈಕ್ ಗೊತ್ತಾಗುತ್ತಲ್ವಾ ಎಲ್ಸಿಫ್ ಹೇಗೆ, ಸ್ವಿಚ್ ಸ್ಟೇಟ್ಮೆಂಟ್ ಹೇಗೆ ಅಂತ. ಇದನ್ನ ಕಮೆಂಟ್ ಮಾಡ್ತೀನಿ. ಲೈಕ್ ಇದೇ ತಗೊಂತೀನಿ 34 ಅಂತ. ಸ್ವಿಚ್ ಸ್ಟೇಟ್ಮೆಂಟ್ ತಗೋಬೇಕಾದ್ರೆ ಫಸ್ಟ್ ಸ್ವಿಚ್ ಅನ್ನು ತಗೋಬೇಕು. ಸ್ವಿಚ್ ಟ್ರೂ ಸ್ಟೇಟ್ಮೆಂಟ್, ಟ್ರೂ ಅಂದರೆ ನಾವು 34 ಚೆಕ್ ಮಾಡ್ತಾ ಇದೀವಿ, ಅದನ್ನ ಟ್ರೂ ಅಂತ ಹಾಕೊಂಡಿದೀವಿ. ಸ್ವಿಚ್ ಸ್ಟೇಟ್ಮೆಂಟ್ ಅಲ್ಲಿ ಕೇಸ್ ಅಂತ ತಗೋತೀವಿ. ಕೇಸ್ ಮಾರ್ಕ್ಸ್ ಗ್ರೇಟರ್ ದೆನ್ ಈಕ್ವಲ್ಸು 19 ಅಲ್ವಾ, ಸೊ 19 ಇದ್ರೆ ಕನ್ಸೋಲ್ ಮಾಡು. ಗ್ರೇಡ್ ಎ ಅಂತ. ಆ್ಯಂಡ್ ಒಂದ್ಸರಿ ನೀವು ಕೇಸ್ ಬರ್ದಾದ್ಮೇಲೆ ಬ್ರೇಕ್ ಕೊಡಬೇಕು. ಬ್ರೇಕ್ ಸ್ಟೇಟ್ಮೆಂಟ ಅವ್ರ ಬ್ರೇಕ್ ಕೀವರ್ಡ್ನ ನೀವು ಹಾಕಬೇಕು. ಅದು ಏನಕ್ಕೆ ಅಂತ ಹೇಳ್ತೀನಿ, ಲೈಕ್ ಎಕ್ಸಾಂಪಲ್ ತೋರಿಸ್ತೀನಿ. ಆ್ಯಂಡ್ ಇನ್ನೊಂದು ಕೇಸ್ ಬರೆಯೋಣ. ಇದನ್ನೇ ಕಾಪಿ ಮಾಡೋಣ. ಕೇಸ್ 1960 ಅಲ್ವಾ, ಸೊ 60 ಬಂದರೆ ಗ್ರೇಟರ್ ದನ್ ಆರ್ ಈಕ್ವಲ್ಸ್ ಟು 60 ಬಂದರೆ ಗ್ರೇಡ್ ಬಿ. 35 ಬಂದರೆ ಪಾಸ್. ಅವ್ರ 35ಗಿಂತ ಕಮ್ಮಿ ಬಂದರೆ ಅದು ಫೇಲ್. ಇಲ್ಲಿ ನಾವು ಲಾಸ್ಟಿಗೆ ನಾವು ಎಲ್ಸ ಕಂಡೀಷನ್ ಹಾಕ್ತಾ ಇದ್ವಿ, ಬಟ್ ನಾವಿಲ್ಲಿ ಲಾಸ್ಟಿಗೆ ಇದ್ಯಾವುದು ಸ್ಯಾಟಿಸ್ಫೈಡ್ ಆಗದೆ ಹೋದರೆ ನಾವಿಲ್ಲಿ ಡಿಫಾಲ್ಟ್ ಅಂತ ಬರ್ಸ್ತೀವಿ. ಲೈಕ್ ಡಿಫಾಲ್ಟ್ ಕನ್ಸೋಲ್ ಫೇಲ್ ಅಂತ ಬರೆಯೋಣ. 35ಗಿಂತ ಕಮ್ಮಿ ಬಂದಿದ್ರೆ ಫೇಲ್. ಆ್ಯಂಡ್ ಇವಾಗ ಇನ್ನು ಚೆಕ್ ಮಾಡಿದ್ರೆ ಏನೋ ಮಿಸ್ ಆಗಿದೆ. ಇಲ್ಲಿ ಸೆಮಿಕೋಲನ್ ಕೊಡು. ಇವಾಗ ಇಲ್ಲಿ ನೋಡಿದ್ರೆ ಸ್ಟೇಟ್ಮೆಂಟ್ ಫೇಲ್ ಅಂತ ಬರ್ತಿದೆ. ಸೊ ಏನಕ್ಕೆ, ಲೆಟ್ ಮಾರ್ಕ್ಸ್ 34 ಅಂದರೆ 35ಗಿಂತ ಕಮ್ಮಿ, ಸೊ ಕಂಡೀಷನ್ ಇಲ್ಲಿಗೆ ಡಿಫಾಲ್ಟ್ಗೆ ಹೋಗುತ್ತೆ. ಅದೇ ನಾವು 35 ಕೊಟ್ಟರೆ ಜಸ್ಟ್ ಪಾಸ್ ಅಂತ ಬರುತ್ತೆ. ಅದೇ ನಾವು 90 ಕೊಟ್ಟರೆ ಗ್ರೇಡ್ ಎ ಅಂತ ಬರುತ್ತೆ. ಓಕೆ, ಇದು ಸ್ವಿಚ್ ಸ್ಟೇಟ್ಮೆಂಟು. ಆ್ಯಂಡ್ ಈ ಬ್ರೇಕ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ಎಕ್ಸಾಂಪಲ್ ನಾನು ಈ ಬ್ರೇಕ್ ತೆಗಿತೀನಿ. ಇವಾಗ ನೋಡಿ ಗ್ರೇಡ್ ಬಿ ಕೂಡ ಪ್ರಿಂಟ್ ಆಯಿತು. ಸೊ ಕೋಡಿಗೆ ಏನು ಹೇಳ್ತಾ ಇದ್ದೀವಿ ಅಂದರೆ, ನಿನ್ಗೇನಾರ ಈ ಕಂಡೀಷನ್ ಟ್ರೂ ಆದರೆ ಇಲ್ಲಿಗೆ ಸ್ಟಾಪ್ ಮಾಡು, ಇಲ್ಲಿಗೆ ಬ್ರೇಕ್ ಹಾಕು ಅಂತ ಹೇಳ್ತಾ ಇದ್ದೀವಿ. ಈ ಕಂಡೀಷನ್ ಟ್ರೂ ಆಗದೆ ಹೋದರೆ ನೆಕ್ಸ್ಟಿಗೆ ಹೋಗು ಅಂತ. ಅಲ್ಲೇ ನಿಮಗೆ ಕಂಡೀಷನ್ ಸ್ಯಾಟಿಸ್ಫೈಡ್ ಆದರೆ ಬ್ರೇಕ್ ಹಾಕು ಅಂತ ಹೇಳ್ತಾ ಇದ್ದೀವಿ. ಓಕೆ, ಜಸ್ಟ್ ಈ ಕಂಡೀಷನ್ ಸ್ಯಾಟಿಸ್ಫೈಡ್ ಆದರೆ ಜಸ್ಟ್ ಬ್ರೇಕ್ ಹಾಕು ಅಂತ ಹೇಳ್ತಾ ಇದ್ದೀವಿ, ಅಲ್ಲಿಗೆ ಸ್ಟಾಪ್ ಆಗುತ್ತೆ.
ಓಕೆ, ಅದು ಈ ಬ್ರೇಕ್ ಕಂಡೀಷನ್ ತುಂಬ ಇಂಪಾರ್ಟೆಂಟು ಸ್ವಿಚಸಲ್ಲಿ. ಜಸ್ಟ್ ಇದು ನಾರ್ಮಲ್ ಆಯಿತು, ಲೈಕ್ ಇದನ್ನ ಎಲ್ ಸಿ ಫೆಲ್ಲೇ ಮಾಡ್ಬೋದು. 3 ಕೇಸಸ್ ಆಯಿತು. ಆ್ಯಂಡ್ ಸ್ವಿಚಸಲ್ಲೆಲ್ಲ ಇಷ್ಟು ಕಮ್ಮಿ ಯೂಸ್ ಮಾಡ್ತಾರೆ, ಬಟ್ ಸ್ವಿಚಸಲ್ಲಿ ಜಾಸ್ತಿ ಕಂಡೀಷನ್ ಇದ್ದರೆ ಸ್ವಿಚಸ್ ಯೂಸ್ ಮಾಡ್ತಾರೆ. ಓಕೆ, ಇವಾಗ ಎಕ್ಸಾಂಪಲ್ ನೋಡೋಣ. ಇದು ಸ್ವಿಚಸ್ಸು ಈಗ ಬರೀತಾರೆ, ಎಷ್ಟು ಒಂದು ಕಂಡೀಷನ್ನು, ಕೇಸು ಮತ್ತು ಬ್ರೇಕು. ನೆಕ್ಸ್ಟು ಇದು ವರ್ಕ್ ಆಗ್ತಾ ಇದೆ. ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. ಲೆಟ್ ಒಂದು ವೇರಿಯೇಬಲ್ ಕ್ರಿಯೇಟ್ ಮಾಡ್ಕೋತೀನಿ, ಕರೆಂಟ್ ಡೇ ಅಂತ. ಇನ್ನೊಂದೇನೆಂದರೆ ನ್ಯೂ ಡೇಟ್ ಅನ್ನೋದು ಒಂದು ಜಾವಾ ಸ್ಕ್ರಿಪ್ಟಲ್ಲಿ ಇನ್ಬಿಲ್ಟ್ ಫಂಕ್ಷನ್ನು. ಜಸ್ಟ್ ಅದು ನ್ಯೂ ಡೇಟ್ನ ಶೋ ಮಾಡುತ್ತೆ. ಆ್ಯಂಡ್ ಗೆಟ್ ಡೇ ಹಾಕಿದ್ರೆ ಇವತ್ತು ಯಾವ ಡೇ ಇದೆ ಅಂತ ಶೋ ಆಗುತ್ತೆ. ನ್ಯೂ ಡೇಟ್ ಅಂದರೆ ಇವತ್ತು ಯಾವ ಡೇಟ್ ಇದೆ ಅಂತ ಶೋ ಆಗುತ್ತೆ. ಆ್ಯಂಡ್ ಗೆಟ್ ಡೇನ ಯಾವ ದಿನ ಇದೆ, ಟುಡೇ ಯಾವ ಡೇ ಇದೆ ಅನ್ನೋದು ಶೋ ಆಗುತ್ತೆ. ಜಸ್ಟ್ ನಾವು ಕನ್ಸೋಲ್ ಮಾಡಿ ನೋಡೋಣ. ಝೀರೋ ಅಂತ ಬರ್ತಿದೆ. ಝೀರೋ ಅಂದರೆ ಸಂಡೇ ಅಂತ. ಇವತ್ತು ಸಂಡೇ. ಲೈಕ್ ಹೇಗೆ ಕೌಂಟ್ ಆಗುತ್ತೆ ಅಂದರೆ 0 ಬಂದು ಸಂಡೇ, 1 ಬಂದು ಮಂಡೇ, 2 ಬಂದು ಟ್ಯೂಸ್ಡೇ, ಹಾಗೆ ಲಾಸ್ಟಿಗೆ ಸ್ಯಾಟರ್ಡೇ ಬಂದು 6. ಓಕೆನಾ? ಹೀಗೆ ಇವತ್ತು ಸಂಡೇ ಆಗಿದ್ರಿಂದ ಸೊ 0 ಶೋ ಆಗ್ತಿದೆ. ಇದನ್ನು ಯೂಸ್ ಮಾಡಿಕೊಂಡು ಲೈಕ್ ಕಂಡೀಷನ್ ಬರೆಯೋಣ. 7 ಡೇಸ್ನ ಯೂಸ್ ಮಾಡಿಕೊಂಡು ಸ್ವಿಚ್ ಸ್ಟೇಟ್ಮೆಂಟಲ್ಲಿ ಕಂಡೀಷನ್ ಬರೆಯೋಣ. ಲೈಕ್ ಕಾಲ್ ಮಾಡೋಕ್ಕೆ ಇನ್ನೊಂದು ವೇರಿಯೇಬಲ್ ತಗೋತೀನಿ ಡೇ ಅಂತ. ಲೈಕ್ ಸ್ವಿಚ್ ಒಳಗೆ ಕರೆಂಟ್ ಡೇ. ಆ್ಯಂಡ್ ಇದರಲ್ಲಿ ನಾವು ಕೇಸ್ ಯೂಸ್ ಮಾಡ್ತೀವಿ, ನಿಮ್ಗೆ ಗೊತ್ತು, ಕೇಸ್ 0. ಲೈಕ್ ನಾವು ಡೇ ಸ್ಟಾರ್ಟ್ ಆಗೋದು 0 ಇಂದ ಅಲ್ವಾ, ಸೊ ಕೇಸ್ 0 ಅಂತ ತಗೋತೀವಿ. ಲೈಕ್ ಡೇ ಈಸ್ ಈಕ್ವಲ್ ಟು ಫಸ್ಟ್ ಬಂದು ಸಂಡೇ. ಆ್ಯಂಡ್ ನೆನಪಿಕೊಂಡಿರಿ, ಈ ಸ್ವಿಚ್ ಸ್ಟೇಟ್ಮೆಂಟಲ್ಲಿ ಒಂದು ಕಂಡೀಷನ್ ಹಾಕಿದ್ಮೇಲೆ ಆ್ಯಂಡ್ ಬ್ರೇಕ್ ಕೊಡಲೇಬೇಕು. ಬ್ರೇಕ್ ಕೊಡಲಿಲ್ಲ ಅಂದರೆ ಈ ಕಂಡೀಷನ್ ಸ್ಯಾಟಿಸ್ಫೈಡ್ ಆದರೂ ಕೂಡ ನೆಕ್ಸ್ಟ್ ಕಂಡೀಷನ್ಗೆ ಹೊರಟೋಗ್ಬಿಡುತ್ತೆ. ಓಕೆನಾ? ಎಷ್ಟು 7 ಡೇಸ್ ಅಲ್ವಾ, ಸೊ ಇದನ್ನೇ ಕಾಪಿ ಮಾಡ್ತೀನಿ. Three, 4, 5, 6. ನೆಕ್ಸ್ಟ್ ಸೆಕೆಂಡ್ ಒಂದು ಮಂಡೇ, ಸೆಕೆಂಡ್ ಬಂದು ಟ್ಯೂಸ್ಡೇ, ನೆಕ್ಸ್ಟ್ ಒಂದು ವೆಡ್ನೆಸ್ಡೇ, ಆ್ಯಂಡ್ ಫೋರ್ತ್ ಬಂದು ಥರ್ಸ್ಡೇ, ಆ್ಯಂಡ್ 5 ಬಂದು ಫ್ರೈಡೇ, ಆ್ಯಂಡ್ ಲಾಸ್ಟು 6 ಬಂದು ಸ್ಯಾಟರ್ಡೆ. ಆ್ಯಂಡ್ ಇದನ್ನು ಕಾಲ್ ಮಾಡಿದ್ರೆ ನೀವು ಕನ್ಸೋಲ್ ಲಾಗ್ ಡೇ ಟುಡೇ, ಇವತ್ತೇನಿದೆ ಪ್ರೆಸೆಂಟು ಸಂಡೇ ಅದು ಶೋ ಆಗ್ತಾ ಇದೆ. ಸೊ ಇಲ್ಲಿ ಕಂಡೀಷನ್ ಕೊಟ್ಟಿದ್ದೀವಿ ನಾವು ಕರೆಂಟ್ ಡೇಗೆ. ಇಲ್ಲಿ ನಾವು ನ್ಯೂ ಡೇಟ್ ಮತ್ತು ಗೆಟ್ ಡೇ ಅಂತ ಕೊಟ್ಟಿದ್ದೀವಿ. ಸೊ ಅದಕ್ಕೆ ನಾವು ಇಲ್ಲಿ ಸ್ವಿಚ್ ಸ್ಟೇಟ್ಮೆಂಟ್ನ ಬರೆದಿದ್ದೀವಿ. ಸೊ ಟುಡೇ ಯಾವುದಿದೆ ಸಂಡೇ ಅದು ಶೋ ಆಗ್ತಿದೆ. ಓಕೆನಾ? ಇದು ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಜಸ್ಟ್
ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ದಂಗೆ ಇಫ್ ಎಲ್ಸ್ ಇದೆಲ್ಲ ಸೇಮ್ ಅದೇ ಥರ, ಜಸ್ಟ್ ಇದರಲ್ಲಿ ಮೋರ್ ಕಂಡೀಷನ್ನ ಯೂಸ್ ಮಾಡ್ತೀವಿ ಆ್ಯಂಡ್ ಬ್ರೇಕ್ನ ಯೂಸ್ ಮಾಡ್ತೀವಿ ಆ್ಯಂಡ್ ಅದರಲ್ಲಿ ಇಫ್ ಮತ್ತು ಎಲ್ಸ್ ಇಫ್ನ ಯೂಸ್ ಮಾಡ್ತಾ ಇದ್ವಿ. ಬಟ್ ಇದರಲ್ಲಿ ಕೇಸ್ ಅಂತ ಯೂಸ್ ಮಾಡ್ತೀವಿ ಅಷ್ಟೇ. ಇದನ್ನ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.